ಸ್ನೇಹಮಯ ಕೃಷ್ಣ ಅವರ ಹೆಸರು ಸ್ನೇಹಮಯ ಅಂತ ಇಡಬಾರ್ದು, ಮೋಸಮಯ ಕೃಷ್ಣ ಅಂತ ಇಡಬೇಕು. ಸಾಲದ ರೂಪದಲ್ಲಿ ಕೇಳ್ತಾರೆ. ಕೇಳಿ ಒಂದು 20,000 ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಂಡು ಒಂದು ತಿಂಗಳಾದಮೇಲೆ ಸರ್ ಲಾಸ್ಟ್ ಟೈಮ್ 20,000 ಕೊಟ್ಟಿದ್ದಲ್ವಾ, ಅದಕ್ಕೆ ಇಂಟ್ರೆಸ್ಟು ಒಂದು 1,000 ರೂಪಾಯಿ ಹಾಕ್ಕೊಂಡು ಈಗ ಒಂದು 29,000 ಕೊಡಿ 50 ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಹೆಂಡತಿನೂ ಇನ್ವಾಲ್ವ್ ಮಾಡ್ತಾನೆ ಸರ್. ಸಾಲ ಇಸ್ಕೊಳ್ಳುವಾಗ ಹೆಂಡತಿ ಹತ್ರ ಕರ್ಕೊಂಡು ಹೋಗೋದು, ಅವರಿಂದನೂ ಅಪ್ರೋಚ್ ಮಾಡಿಸೋದು. ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ ಅಂತ ಒಂದು ಸಾರಿ, ಇನ್ನೊಂದು ಸಾರಿ ಮಗನಿಗೆ ಫೀಸ್ ಕಟ್ಟಬೇಕಂತ ಒಂದು ಸಾರಿ, ಈ ಥರ ಡಿಫ್ರೆಂಟಲ್ಲಿ ಅವರು ಸಾಲದ ರೂಪದಲ್ಲಿ ಕೇಳ್ತಾನೆ ಸರ್. ಕೇಳಿ ಒಂದು 20,000 ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಂಡು ಒಂದು ತಿಂಗಳಾದಮೇಲೆ ಸರ್ ಲಾಸ್ಟ್ ಟೈಮ್ 20,000 ಕೊಟ್ಟಿದ್ದಲ್ವಾ, ಅದಕ್ಕೆ ಇಂಟ್ರೆಸ್ಟು ಒಂದು 1,000 ರೂಪಾಯಿ ಹಾಕ್ಕೊಂಡು ಈಗ ಒಂದು 29,000 ಕೊಡಿ 50 ಆಗುತ್ತೆ ಅಂತ ಹೇಳ್ತಾರೆ. ಈ ಮನುಷ್ಯ ಏನು ಮಾಡ್ತಾನಂದರೆ ನಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ತಾನೆ. ಫ್ರೆಂಡ್ಶಿಪ್ ಅಂದರೆ ಹೇಗೆಂದರೆ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವನ್ನೆಲ್ಲ ಹುಡುಕ್ತಾನೆ. ಹುಡುಗಿ ಇವನೇ ಅಪ್ರೋಚ್ ಆಗಿ ಅವ್ರಿಗೆ ಬೇಲ್ ಕೊಡಿಸಿ ಅವ್ರನ್ನೇ ಸೇಫ್ ಮಾಡಿದ ತರಹ ಅವ್ರ ಮನಸ್ಸು ಗೆದ್ದುಬಿಡ್ತಾನೆ. ಸ್ನೇಹಮಯ ಕೃಷ್ಣ ಅವರ ಹೆಸರು ಸ್ನೇಹಮಯ ಅಂತ ಇಡಬಾರ್ದು, ಮೋಸಮಯ ಕೃಷ್ಣ ಅಂತ ಇಡಬೇಕು. ಯಾಕಂದರೆ ಈ ಮನುಷ್ಯ ಏನು ಮಾಡ್ತಾನಂದರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ. ಫ್ರೆಂಡ್ಶಿಪ್ ಅಂದರೆ ಹೇಗೆಂದರೆ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವನ್ನೆಲ್ಲ ಹುಡುಕ್ತಾನೆ. ಹುಡುಗಿ ಇವನೇ ಅಪ್ರೋಚ್ ಆಗಿ ಅವ್ರಿಗೆ ಬೇಲ್ ಕೊಡಿಸಿ ಅವ್ರನ್ನೇ ಸೇಫ್ ಮಾಡಿದ ತರಹ ಅವ್ರ ಮನಸ್ಸು ಗೆದ್ದುಬಿಡ್ತಾನೆ. ಒಂದು ವಾರ 10 ದಿವಸ ಆದಮೇಲೆ ಸರ್ ನನ್ನ ಮಗ ಹಾಸ್ಪಿಟ್ಲಿದ್ದಾನೆ, ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿದ್ದಾರೆ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲದ ರೂಪದಲ್ಲಿ ಕೇಳ್ತಾನೆ ಸರ್. ಕೇಳಿ ಒಂದು 20,000 ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಂಡು ಒಂದು ತಿಂಗಳಾದಮೇಲೆ ಸರ್ ಲಾಸ್ಟ್ ಟೈಮ್ 20,000 ಕೊಟ್ಟಿದ್ದಲ್ವಾ, ಅದಕ್ಕೆ ಇಂಟ್ರೆಸ್ಟು ಒಂದು 1,000 ರೂಪಾಯಿ ಹಾಕ್ಕೊಂಡು ಈಗ ಒಂದು 29,000 ಕೊಡಿ 50 ಆಗುತ್ತೆ ಅಂತ ಹೇಳ್ತಾನೆ. ಈ ಥರ ಏನು ಮಾಡ್ತಾನಂದರೆ ನಮ್ಮ ಮನಸ್ಸು ಗೆದ್ದಿದ್ದರಿಂದ ನಮ್ಮ ಕೃತಜ್ಞತಾ ಭಾವದಿಂದ ನಾವು ಹೆಲ್ಪ್ ಮಾಡಬೇಕಂತ ಹೆಲ್ಪ್ ಮಾಡ್ತೀನಿ ಸರ್. ಈ ಥರ ನಿಮ್ಮ ಹತ್ರ ಎಷ್ಟು ದುಡ್ಡು ಬೇಕೋ ಅಷ್ಟು ಬರುವವರೆಗೆ ಕಿತ್ಕೊಂಡ್ಬಿಡ್ತಾನೆ. ಆ ತರಹ ನನ್ನ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ ಸರ್. ಯಾವಾಗ ಈ ತಗೊಂಡು 2018ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ, 2019ರಲ್ಲಿ 1 ಲಕ್ಷ ತಗೊಂಡಿದ್ದಾರೆ, 2020ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ ಸರ್. ತಗೊಂಡಿದ ಮೇಲೆ ಈಗ ನೀವು ಅವ್ನು ಗಮನಿಸ್ತಾನೀಗ ಇವನ ಹತ್ರ ಮುಗಿದೋಗಿದೆ ಕೊಡೋಕ್ಕಾಗಲ್ಲ ಅಂತ. ಆವಾಗ ಏನು ಮಾಡ್ತಾನೆ ಅಂದರೆ ನಿಮ್ಗೆ ರಿವರ್ಸ್ ಆಗಿಬಿಡ್ತಾನೆ ಸರ್. ರಿವರ್ಸ್ ಆಗಿಬಿಟ್ಟು ಏನು ಪೇಪರ್ ಕೊಡಲ್ಲ, ಅವ್ರು ದುಡ್ಡು ಇಸ್ಕೊಳ್ಳುವಾಗ ಸಾಲ ಇಸ್ಕೊಳ್ಳುವಾಗ ಏನು ವಿಟ್ನೆಸ್ ಇಲ್ಲದ ರೀತಿಯಲ್ಲಿ ಇರ್ತಾರೆ. ಜೊತೆ ತನ್ನ ಹೆಂಡತಿನೂ ಇನ್ವಾಲ್ವ್ ಮಾಡ್ತಾನೆ ಸರ್. ಸಾಲ ಇಸ್ಕೊಳ್ಳುವಾಗ ಹೆಂಡತಿ ಹತ್ರ ಕರ್ಕೊಂಡು ಹೋಗುವುದು, ಅವರಿಂದನೂ ಅಪ್ರೋಚ್ ಮಾಡಿಸುವುದು. ಆಗ ನಮಗೆ ಒಂದು ಚೂರೂ ಡೌಟ್ ಬರೋದ ರೀತಿಯಲ್ಲಿ ಮಾಡ್ತಾನೆ ಸರ್. ಏನಂತ ಹೇಳಿ ನಿಮ್ಮ ಹತ್ರ ಹಣ ಇಸ್ಕೊಂಡಿದ್ರಿ ಸರ್? ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ ಅಂತ ಒಂದು ಸಾರಿ, ಇನ್ನೊಂದು ಸಾರಿ ಮಗನಿಗೆ ಫೀಸ್ ಕಟ್ಟಬೇಕಂತ ಒಂದು ಸಾರಿ, ಈ ಥರ ಡಿಫ್ರೆಂಟಲ್ಲಿ ಅವರು. ನೀವು ಹಣವನ್ನು ಹೇಗೆ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರಾ, RTGS ಮಾಡಿದ್ರಾ ಅಥವಾ ಕ್ಯಾಶ್ ಕೊಟ್ಟಿದ್ರಾ? ಇಲ್ಲ ಸರ್, ನನ್ನ ಹತ್ರ ಹಣ ಕೈನಲ್ಲಿ ತಗೊಳ್ತಾನೆ ಅವನು. RTGSಗೆಲ್ಲ ತಗೊಂಡು ವ್ಯಕ್ತಿ ಅಲ್ಲ, ಕೈಯಿಂದಾನೇ ಕೊಡಿ ಅಂತಾನೆ, ಎಷ್ಟಿದಷ್ಟು ಕೊಡಿ ಅಂತಾನೆ. ನನಗೆ ಪ್ರಾಮಿಸರಿ ನೋಟ್ಗಳು ಬರೆದು ಕೊಟ್ಟಿದ್ದಾನೆ ಸರ್. ಈಗ ಅವ್ರಿಗೆ ನೋಟಿಸು ಕೊಟ್ಟಿದ್ದೀವಿ ದುಡ್ಡು ವಾಪಸ್ ಕೊಡಿ ಅಂತ. ಆದರೆ ನನ್ನ ಲಕ್ಕ ಏನಂದರೆ ನನಗೆ ಹೆಂಗೋ ಪ್ರಾಮಿಸರಿ ನೋಟು ಬರೆಸ್ಕೊಂಡಿದ್ದೀನಿ ನಾನು. ಎಷ್ಟೋ ಜನ ಆಮೇಲೆ ನನ್ನ ಸ್ನೇಹಿತರು ಸುಮಾರು ಜನ ಹೇಳಿದರು. ಈಗ 5 ವರ್ಷ ಆಯಿತು. 2020ರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಸರ್. 2020ರಿಂದ ಆಟ ಆಡಿಸಿಬಿಡ್ತಾ ಇದ್ದಾನೆ ಸರ್. ಆಗ ಕೊಡ್ತೀನಿ, ಈಗ ಕೊಡ್ತೀನಿ, ಈಗ ನನ್ನ ಮೇಲೆ ಸುಳ್ಳು ಕೇಸು ಅದು ಇದಂತ. ಜೊತೆ ಏನು ಮಾಡ್ತಾನೆ ಅಂದರೆ ಇವನ ಹತ್ರ ಒಂದು ಬ್ಲ್ಯಾಕ್ ಮೇಲ್ ಟೆಕ್ನಿಕ್ ಇದೆ ಸರ್. ನಿಮ್ಮ ಹತ್ರ ದುಡ್ಡು ಇಸ್ಕೊತಾನೆ. ದುಡ್ಡು ಇಸ್ಕೊಂಡು ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ಸ್ ಇರ್ತಾರೆ, ಅಂದರೆ ನಮಗೆ ಲೇವಾದೇವಿ ಲೈಸೆನ್ಸ್ ಕೊಡು ಆಫೀಸರ್ ಇರ್ತಾರೆ, ಅವ್ರಿಗೆ ನಿಮ್ಮ ಮೇಲೇನು ಕಂಪ್ಲೇಂಟ್ ಕೊಡ್ತಾನೆ. ಏನಂತ ಕಂಪ್ಲೇಂಟ್ ಕೊಡ್ತಾನೋ, ಇವನು ಲೈಸೆನ್ಸ್ ಇಲ್ಲದೆ ಜನರಿಗೆ ದುಡ್ಡು ಕೊಡ್ತಾ ಇದ್ದಾನಂತ. ಈ ಟೈಪೂ ಟೆಕ್ನಿಕ್ ಮಾಡಿಬಿಡ್ತಾನೆ ಸರ್. ಅಂದರೆ ನೀವು ಬಡ್ಡಿಗಂತ ಅಮೌಂಟ್ ಕೊಟ್ಟಿದ್ದೀರಾ ಸರ್? ಹೇಗೆ ಸರ್? ಮಾಮೂಲು ಪ್ರಾಮಿಸರಿ ನೋಟಲ್ಲಿ ಅಮೌಂಟ್ ಕೊಟ್ಟಿದ್ದೀನಿ ಸರ್. ಬಡ್ಡಿ ಏನು ಕೇಳಿಲ್ಲ ನೀವು? ಬಡ್ಡಿ ಏನು ಕೇಳಿಲ್ಲ. ಪ್ರಾಮಿಸರಿ ನೋಟಲ್ಲಿ ಪರಿಚಯ ಸ್ನೇಹಮಯ ಕೃಷ್ಣ ನನಗೆ 2013ರಲ್ಲಿ ಪರಿಚಯ ಸರ್. ನಂದು ಒಂದು ಕೇಸ್ ಆಗಿತ್ತು ನನ್ನ ಮೇಲೆ. ಕೇಸ್ ಆಗಿರುವಾಗ ನಾನು ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್. ಹಾಗೆ ಇವನು ಪತ್ತೆ ಮಾಡ್ಕೊಂಡು ಬಂದು ಇದೇ ಡ್ಯೂಟಿ ಇವನಿಗೆ. ಏನು ಕೇಸ್ ಆಗಿತ್ತು? ನನ್ನ ಮೇಲೆ ಆಗಿದ್ದ ಕೇಸ್ ಏನಂದರೆ, ಒಬ್ಬ ಲೇಡಿ ನನಗೆ ಒಂದು ವಿರುದ್ಧ ಇವರು ಮದುವೆ ಆಗ್ತೀನಿ ಅಂತ ಆಗಿಲ್ಲ ಅಂತ ನಾವು ಒಬ್ಬ ಲೇಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸರ್. ಆಗ 420 ಅಲ್ಲ, ಅದೇದೋ ಕೇಸ್ ಅಂತಾರೆ ಸರ್, ಡೌರಿ ಆ್ಯಕ್ಟ್ ಏನಂತಾರೆ. ಮದುವೆ ಆದರೆ ಡೌರಿ ಆ್ಯಕ್ಟ್ ಬರುತ್ತಲ್ಲ? ಮದುವೆ ಅಲ್ಲ ಸರ್, ಅದೇದೋ ಕೇಸ್ ಸರ್, ಚೀಟಿಂಗ್ 420 ಏನೋ ಮತ್ತು ಏದೋ ಸೆಕ್ಷನ್ ಸರ್. ಅದಾಯಿತು. ಅದಾದಮೇಲೆ ಒಂದು ಪೊಲೀಸ್ ಸ್ಟೇಷನ್ ಬಂದು ನಾನು ಸ್ಟೇಷನ್ನಲ್ಲಿ ಬೇಡಿಸಿ ಅವೆಲ್ಲ ಹೆಲ್ಪ್ ಮಾಡಿದ್ದಾನೆ ಸರ್.
ಆ ಹೆಲ್ಪ್ ಮಾಡಿ ನನಗೆ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆದಮೇಲೆ ಈ ಥರ ನಿಧಾನವಾಗಿ ದುಡ್ಡು ಕೇಳುವುದು ಆಯಿತು. ಇವತ್ತು ನನ್ನ ಮೇಲೆ ರಿವರ್ಸ್ ಆಗಿ, ಆ ದುಡ್ಡು ಕೇಳಿದ್ದಕ್ಕೆ ನನ್ನ ಮೇಲೇ ರಿವರ್ಸ್ ಆಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದು ಕೋಆಪರೇಟಿವ್ ರಿಜಿಸ್ಟ್ರಾರ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಇವರಲ್ಲಿ ಅವರೇ ದುಡ್ಡು ತೊಗೊಂಡಿದ್ದಾರೆ, ಲೇವಾದೇವಿ ಮಾಡ್ತಾ ಇದ್ದಾರೆ ಅಂತ ನನ್ನ ವಿರುದ್ಧನೇ ಕೋಆಪರೇಟಿವ್ ವರ್ಕ್ ಮಾಡಿ ಪೊಲೀಸವ್ರನ್ನ ಪ್ರೆಸರ್ ಮಾಡಿ ನನ್ನ ಮೇಲೆ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾನೆ ಸರ್. ಈಗ ನನಗೆ ದುಡ್ಡು